ಸೂಪರ್. ನೋಡು ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ.
ವೀಕ್ಷಕರೇ, ಈಗ ನಾವು ಮಹಾನ್ಯಾಳಿಂದ ಭಕ್ತಿ ಗೀತೆ, ಮಕ್ಕಳ ಗೀತೆ ಹಾಗೂ ಕನ್ನಡ ಗೀತೆ ಎಲ್ಲವನ್ನು ಕೇಳಿದ್ದೀವಿ. ಈಗ ನಂತರ ಯಾವ ಗೀತೆಯನ್ನ ಹಾಡ್ತಾಳೆ ಅವಳ ಬಾಯಿಂದನೇ ಕೇಳೋಣ. ಮಹಾನ್ಯ, ಈಗ ನಂತರ ಯಾವ್ದು ಹಾಡ್ತಾ ಇದೀಯಾ? ಹಳೆ ಹಾಡು ಮತ್ತೆ ಜನಪದ ಹಾಡು ಹಾಡ್ತೇನೆ. ಇಷ್ಟೊಂದೆಲ್ಲ ಹಾಡಾಡ್ತೀಯಲ್ಲ, ನಿನ್ಗೆ ಎನರ್ಜಿ ಬರುತ್ತಾ? ಮತ್ತೆ ಇದಕ್ಕೆಲ್ಲ ಯಾರು ಕಾರಣ? ಮಮ್ಮ ಪಪ್ಪ ಕಾರಣದಲ್ಲಿ. ಹೌದಾ? ಓಕೆ, ಈಗ ಜನಪದ ಗೀತೆ ಹಾಡ್ತೀಯಾ? ಓಕೆ. ಕೊಡನ
ಗೀತೆ ಯಾವ್ದು ಹಾಡ್ತಾರಂತೆ ಅವ್ರ ಬಾಯಿಂದನೇ ಕೇಳೋಣವಾ? ಯಾವ್ದು ಹಾಡ್ತಾ ಇದ್ದೀರಾ ಮುಂದಿನ ಗೀತೆ? ಕುಲದಲ್ಲಿ ಕೀಲಾಗುವುದು ಹುಚ್ಚಪ್ಪ. ಓ ಸೂಪರ್ ಸಾಂಗ್. ಓಕೆ ಹಾಡಿ. ವೀಕ್ಷಕರೇ, ಇಲ್ಲಿವರೆಗೂ ಮಹಾನ್ಯಾಳ ಹಾಡುಗಳನ್ನು ಕೇಳಿದಿರಿ. ಈಗ ನಂತರ ಅವರು ಯಾವ ಮೆಲೋಡಿಯಸ್ ಗೀತೆಗಳನ್ನ ಹಾಡ್ತಾ ಇದ್ದಾರೆ ಅವ್ರ ಬಾಯಿಂದನೇ ಕೇಳೋಣ. ಮಹಾನ್ಯ, ಈಗ ಯಾವ ಗೀತೆ ಹಾಡ್ತಾ ಇದೀಯಾ? ನಾನು ಲಲಲ ಹಾಡಕತ್ತೇನ್ರಿ, ಆಮೇಲೆ ಜೊತೆ ಜೊತೆ ಜೊತೆ. ಓಕೆ, ಥ್ಯಾಂಕ್ ಯು. ಆಮೇಲೆ ಓಮೇಗಲ್ ಹಾಡಕತ್ತೇನ್ರಿ. ಈ ಸಾಂಗ್ ಯಾವ ಸಲುವಾಗಿ ಹಾಡ್ತಾ ಇದೀಯಾ ನೀನು? ಕೃಷ್ಣಮೂರ್ತಿ ಸರ್ ರೀ, ಅವರು ನಾನು ಬೆಸ್ಟ್ ಫ್ರೆಂಡ್. ಓ, ಬೆಸ್ಟ್ ಫ್ರೆಂಡ್ಸ್ ನೀವಿಬ್ರು? ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಡ.
ಗೀತೆ ನನಗೋಸ್ಕರ ನಾನು ಕೇಳ್ತಾ ಇದ್ದೀನಿ ಮಹಾನ್ಯಾಳನ. ಮಹಾನ್ಯ, ನನಗೋಸ್ಕರ ಒಂದು ಮೆಲೋಡಿ ಸಾಂಗ್ ಯಾವ್ದು ಆಡ್ತಾ ಇದೀಯಾ? ಲೆಲೆಲ್ಲ ಲೆಲೆಲ್ಲ ಹಾಡಕತ್ತೇನ್ರಿ. ಓ ನಗುವ ನಯನ ಅದ? ಓಕೆ, ಹಾಡ್ತೀಯಾ? ಲೆಲೆಲ್ಲ ಲೆಲೆಲ್ಲ ನಾವು ಇಲ್ಲಿಯವರೆಗೆ ಮಹಾನ್ಯಾಳ ಭಕ್ತಿಗೀತೆ, ಮಕ್ಕಳ ಗೀತೆ, ಕನ್ನಡ ಚಿತ್ರರಂಗ ಗೀತೆ ಹಾಗೂ ಜಾನಪದ ಗೀತೆ ಎಲ್ಲ ಗೀತೆಗಳನ್ನು ಕೇಳಿದ್ದೇವೆ. ಇಂಥ ಒಂದು ಅದ್ಭುತ ಪ್ರತಿಭೆಗೆ ನಾವೆಲ್ಲರೂ ತಲೆದೂಗಲೇಬೇಕು. ಮಹಾನ್ಯ ಈಗ ನಂತರ ಯಾವ ಗೀತೆಯನ್ನ ಹಾಡ್ತಿದ್ದಾಳೆ ಅಂತ ನಾವು ಕೇಳೋಣವಾ? ಮಹಾನ್ಯ, ನೆಕ್ಸ್ಟ್ ನೀವು ಯಾವ ಸಾಂಗ್ ಹಾಡ್ತಾ ಇದ್ದೀರಾ? ಹಿಂದಿ ಸಾಂಗ್ ಹಾಡ್ತೇನ್ರಿ. ಹಿಂದಿ ಸಾಂಗ್ ಹಾಡ್ತೀಯಾ ನೀನು? ಎಲ್ಲ ಹಾಡನ್ನ ಕಲ್ತ್ಬಿಟ್ಟಿದ್ಯಾ ಹಾಗಾದ್ರೆ? ವೆರಿ ಗುಡ್. ಹಿಂದಿಯಲ್ಲಿ ಯಾವ ಸಾಂಗ್ ಹಾಡ್ತಾ ಇದೀಯಾ? ಬಹುತ್ ಪ್ಯಾರ್ ಕರ್ತೆ ಹೈ ತುಮ್ಕೋ. ಓ, ನನ್ನ ಫೇವರೇಟ್ ಸಾಂಗ್. ಓಕೆ, ಹಾಡು. ಥ್ಯಾಂಕ್ ಯು ರೀ. बहुत प्यार करते तुमको सनम, बहुत प्यार करते तुमको सनम, कसम चाहिए लो, कसम चाहिए लो, खुदा की कसम, बहुत प्यार करते तुमको सनम।
सरगम जानो ना सुर में जाना ना जाने कैसे हम हार बन गया सबसे यारी है नाते गारी है किसको चाहो यार बन गया मुझको तो दिया रब ने दिया आए जो दिल में मैंने गा लिया आए जो दिल में मैंने गा लिया गाते मुस्कुराते संगीत की तरह एक लगेगा बाकी गीत की तरह रा रा ಮೇಡಮ್, ನೀವೊಬ್ಬರು ಉತ್ತಮ ಗಾಯಕಿ ಅಂತಲೂ ಗೊತ್ತಾಯಿತು, ಹಾಗೂ ಹಾರ್ಮೋನಿಯಂ ಸಹ ತುಂಬಾ ಚೆನ್ನಾಗಿ ನುಡಿಸ್ತೀರ ಅಂತಲೂ ಗೊತ್ತಾಯಿತು. ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ಹಾಗೂ ನಮಗೋಸ್ಕರ ಯಾವುದೊಂದು ಹಾಡನ್ನು ನೀವು ಹಾಡಲು ಇಚ್ಛಪಡ್ತೀರಾ? ನಾನು ಹಾಡ್ತೀನಿ ನಿಜ, ಆದರೆ ನಾನು ಸಂಗೀತವನ್ನು ಕಲ್ತ್ಕೊಳ್ಳೋಕ್ಕಾಗ್ತಿಲ್ಲ. ಸ್ವಲ್ಪ ಹಳ್ಳಿ ಆಗಿರೋದ್ರಿಂದ 4 ತಿಂಗಳವರೆಗೆ ಹಂಡಿ ಗುರುಗಳಂತಂದು ಇದ್ರು ನಮ್ಮ ಊರಲ್ಲಿ, ಅವ್ರು ಹೇಳ್ಕೊಡ್ತಿದ್ರು. ಅವರಲ್ಲಿ ಸ್ವಲ್ಪ ಕಲ್ತಿದ್ದೀನಿ, ಸ್ವಲ್ಪ ನಾಲೆಜ್ ಇದೆ ಸಂಗೀತದ ಬಗ್ಗೆ. ನಮಗಾದ ಅವಕಾಶ ಸಿಗಲಿಲ್ಲ. ನನ್ನ ಮಗಳನ್ನ ಆ ರೀತಿ ಬೆಳೆಸ್ಬೇಕಂತಂದು ಆ ಪ್ರಯತ್ನವನ್ನು ನಾವು ಮುಂದುವರಿಸ್ತೀವಿ. ನಿಮಗೋಸ್ಕರ ಎಲ್ಲ ವೀಕ್ಷಕರಿಗೋಸ್ಕರ ಒಂದು ಭಾವಗೀತೆಯನ್ನು ಹಾಡೋಣ ಇಷ್ಟಪಡ್ತೀನಿ. ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಬಾಡಿ ಹೋಗುವ ಮುನ್ನ ಕೀಳುವವರಾರೆಂದು, ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಅರಳಿ ನಿಂತರು ದೇವಾ ನೆರಳಿನಲ್ಲಿ ನಾನಿಲ್ಲ, ಪಸರಿಸಿದ ಪರಿಮಳವ ಆಕ್ರಣಿಸುವವರೆಲ್ಲ, ಏಕಿನಿತು ಕಾಡಿನಲ್ಲಿ ಮುನಿದು ನಿಲ್ಲಿಸಿದೆ, ಏಕಿನಿತು ಕಾಡಿನಲ್ಲಿ ಮುನಿದು ನಿಲ್ಲಿಸಿದೆ, ಆವ ಕರ್ಮಕ್ಕೆ ಎನ್ನ ಇಂತೇಕೆ ಎಸೆದೆ, ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಅಡಿಯ ಸೇರುವ ಭಾಗ್ಯ ಪಡೆದು ನಾ ಬರಲಿಲ್ಲ, ಮುಡಿಯ ನೀರುವ ದಾರಿ ನಾ ಕಾಣಲಿಲ್ಲ, ಕನವರಿಸಿಕೊಳ್ಳುತ್ತಿಯೇ ಕರುಣೆ ತೋರೆಂದು, ಕನವರಿಸಿಕೊಳ್ಳುತ್ತಿಯೇ ಕರುಣೆ ತೋರೆಂದು, ಮುಡಿವ ಮಲ್ಲಿಗೆಯಾಗಿ ನಾ ಬಾಳಬೇಕೆಂದು, ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ, ಬಾಡಿ ಹೋಗುವ ಮುನ್ನ ಕೀಳುವವರಾರೆಂದು, ಕಾಡು ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ. ತುಂಬಾ ಅದ್ಭುತವಾಗಿ ಹಾಡಿದ್ದೀರಾ ಮೇಡಮ್. ತುಂಬಾ ಅದ್ಭುತವಾದ ಧ್ವನಿ ನಿಮ್ದು. ತುಂಬಾ ತುಂಬಾ ಧನ್ಯವಾದಗಳು. ಯಾವ
ಸಾಹಿತ್ಯ, ಹಾಡು, ಮಿಮಿಕ್ರಿ ಇವೆಲ್ಲ ಹವ್ಯಾಸಗಳು. ಆ ಮಿಮಿಕ್ರಿಯನ್ನು ಮಾಡೋಕ್ಕಿಂತ ಮುಂಚೆ ಒಂದೆರಡು ಚುಟುಕುಗಳನ್ನು ನಾನು ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ 101 ಧ್ವನಿ ಒಂದು ಕೃತಿಯಲ್ಲಿರ್ತಕ್ಕಂಥ ಒಂದೆರಡು ಚುಟುಕುಗಳನ್ನು ನಿಮ್ಗೆ ಹೇಳ್ತೀನಿ. ರನ್ನ ನಾನಿನ್ನ ಅಭಿಮಾನಿ, ರನ್ನ ನಾನಿನ್ನ ಅಭಿಮಾನಿ, ಓದಬೇಕೆಂದರೆ ಆಗುತ್ತಿಲ್ಲ ಗದಾಯುದ್ಧ, ಓದಬೇಕೆಂದರೆ ಆಗುತ್ತಿಲ್ಲ ಗದಾಯುದ್ಧ, ಕಾರಣ ಅವಳಿಗೂ ನನಗೂ ಸದಾ ಯುದ್ಧ, ಅವಳಿಗೂ ನನಗೂ ಸದಾ ಯುದ್ಧ. ಇನ್ನೊಂದು ಗಾಯನ ಅಂತ. ಸ್ಟೇಜ್ ಮೇಲೆ ಹೋದೆ ಮಾಡಲು ಗಾಯನ, ಸ್ಟೇಜ್ ಮೇಲೆ ಹೋದೆ ಮಾಡಲು ಗಾಯನ, ಮಾಡಿದ ಮೇಲೆ ಎಣಿಸದಾದೆ ಮೈಮೇಲಾದ ಗಾಯನ, ಮೈಮೇಲಾದ ಗಾಯನ. ಇನ್ನೊಂದು ಪರಿಣಾಮ ಅಂತ ಹೇಳಿ. ನನ್ನ ನೋಡಿ ಹುಡುಗಿ ನಕ್ಕಾಗ ನಾ ತಿಳಿದೆ ಅದು ಅನುರಾಗ, ನನ್ನ ನೋಡಿ ಹುಡುಗಿ ನಕ್ಕಾಗ ನಾ ತಿಳಿದೆ ಅದು ಅನುರಾಗ, ಕಾರಣವ ತಿಳಿದಾಗ ಬಿಟ್ಟೆ ನಾ ಜಾಗ, ಕಾರಣವ ತಿಳಿದಾಗ ಬಿಟ್ಟೆ ನಾ ಜಾಗ, ಏಕೆಂದರೆ ಅವಳಿಗಿತ್ತು ನಗುವ ರೋಗ, ಅವಳಿಗಿತ್ತು ನಗುವ ರೋಗ. ಇನ್ನೊಂದು ಪರಿಣಾಮ ಅಂತ ಕೊನೆಯದು. ಹುಡುಗಿಯ ಹಿಂದೆ ಬಿದ್ದ ಹುಡುಗ, ಬಿರುಗಾಳಿಗೆ ಸಿಕ್ಕ ಹಡಗು, ಎರಡೂ ಒಂದೇ. ಹುಡುಗಿಯ ಹಿಂದೆ ಬಿದ್ದ ಹುಡುಗ, ಬಿರುಗಾಳಿಗೆ ಸಿಕ್ಕ ಹಡಗು, ಎರಡೂ ಒಂದೇ. ವ್ಯತ್ಯಾಸವಿಷ್ಟೇ, ಹಡಗು ಕೆಳಗೆ ಹೋಗುತ್ತದೆ, ಹುಡುಗ ಮೇಲೆ ಹೋಗುತ್ತಾನೆ. ಹಡಗು ಕೆಳಗೆ ಹೋಗುತ್ತದೆ, ಹುಡುಗ ಮೇಲೆ ಹೋಗುತ್ತಾನೆ. ಸೊ ಹವ್ಯಾಸಕ್ಕೆ ನಾನು ಮಾಡ್ತಕ್ಕಂಥ ಒಂದೆರಡು ಮಿಮಿಕ್ರಿಯನ್ನು ವೀಕ್ಷಕರಿಗಾಗಿ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡ ಚಿತ್ರರಂಗದ ಅದ್ಭುತ ಕಂಠದ ಒಬ್ಬ ನಟ ಪ್ರಭಾಕರ್ ಅವರನ್ನ ನಾನು ತಮ್ಮೆದುರಿಗೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನ್ ಟೈಗರ್, ಇವತ್ತು ಗರುಡ ವಾಹಿನಿ ಬಂದು ಮಾತಾಡ್ತಾ ಇದ್ದೀನಿ. ಎಂಥ ಅದ್ಭುತ ನಮ್ಮ ಕೃಷ್ಣಮೂರ್ತಿ ಸರು ಎಂತ ಪ್ರತಿಭೆಗಳನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿದ್ದಾರೆ. ಅದಕ್ಕೆ ನಾನು ತಡೆಯೋಕ್ಕಾಗ್ಲಿಲ್ಲ. ಸ್ವರ್ಗದಿಂದ ಕೃಷ್ಣಮೂರ್ತಿ ಸರ್ ಸ್ಟುಡಿಯೋಗೆ ಬಂದು ಅವ್ರಿಗೊಂದು ಸಲ್ಯೂಟ್ ಹೇಳ್ತಾ ಇದ್ದೀನಿ. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಣ್ಣ ಮಿಮಿಕ್ರಿ. ಕನ್ನಡ ಚಿತ್ರರಂಗದ ವರನಟ ಎಂದೇ ಪ್ರಸಿದ್ಧರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಕೃಷ್ಣಮೂರ್ತಿ ಸರ್ ಸ್ಟುಡಿಯೋಗೆ ಬಂದಿದ್ರೆ ಯಾವ ರೀತಿಯಾಗಿ ಮಾತಾಡ್ತಾ ಇದ್ರು. ಎಷ್ಟು ಸಂತೋಷ ಆಗ್ತಾ ಇದೆ ನನಗೆ ಇವತ್ತು ಇಲ್ಲಿ ಬಂದು. ಕನ್ನಡದ ಸೇವೆ ಯಾರ್ಯಾರೋ ಹೇಗೇಗೋ ಮಾಡ್ತಾರೆ. ಕೃಷ್ಣಮೂರ್ತಿಯವರು ಗರುಡ ವಾಹಿನಿ ಮೂಲಕ ಪ್ರತಿಭೆಗಳನ್ನೆಲ್ಲ ಬಳಸ್ತಾ ಇದ್ದಾರೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇಂಥ ಕನ್ನಡದ ಮಕ್ಕಳು ಬೇಕು ಕನ್ನಡಕ್ಕೆ ಅಲ್ವಾ? ಹೊಡೀರಿ, ಜಪಾಯಿಸ್ರಿ ಚಪ್ಪಾಳೆಯ. ಅದೇ ರೀತಿ ಕನ್ನಡ ಚಿತ್ರರಂಗದ ಒಬ್ಬ ಅದ್ಭುತ ಡೈಲಾಗ್ ಕಿಂಗ್ ಅನ್ನುವಂಥ ಸಾಯಿ ಕುಮಾರ್ ಅವರ ಒಂದು ಅಗ್ನಿ IPS ಚಿತ್ರದ ಒಂದು ತುಣುಕು ನಿಮಗೋಸ್ಕರ. ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುತೆ, ಗಿರಿವರ ವಿದ್ಯಸಿ ರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ. ಅಮ್ಮ ಅಮ್ಮ, ಆ ಯುಗದಲ್ಲಿ ದೇವತೆಗಳೆಲ್ಲ ಸೇರ್ಕೊಂಡು ಬೇಡ ಬೇಡ ಅಂದ್ರು ನಿನಗೆ ಪವರ್ಸ್ ಕೊಟ್ರು ತಾನೆ. ಆದ್ರೆ ಈ ಕಲಿಯುಗದಲ್ಲಿ ನಾನೊಬ್ಬ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರೆ ಆ ಜಡ್ಜು ಅವನನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾನೆ. ಆದ್ರೆ ಈ ಅಗ್ನಿ ನ್ಯಾಯಕ್ಕಾಗಿ ಎಂದು ಹೋರಾಡ್ತಾನೆ. ಪೊಲೀಸ್ ಆದ್ರೆ ಸೆಂಟಿಮೆಂಟ್ ಇರಬಾರದು, ಸೆಂಟಿಮೆಂಟ್ ಇದ್ರೆ ಪೊಲೀಸ್ ಆಗಬಾರದು ಅಂತ ನಂಬಿಕೊಂಡಿರೋ ನಾನು ಅಗ್ನಿ. ಇನ್ನು ನಾವು ಸಾಯಿ ಕುಮಾರ್ ತಕ್ಷಣ ಅವರ ಒಬ್ಬ ತಮ್ಮ ರವಿಶಂಕರ್ ಅವರ ಒಂದು ಆರ್ಮುಗಂ ನಾನು ನಿಮ್ಮೆದುರಿಗೆ ಕರ್ಕೊಂಡ್ಬರುವಂತ ಪ್ರಯತ್ನವನ್ನು ಮಾಡ್ತೀನಿ. ಆರ್ಮುಗಂ. ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೇ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ನಿನಗೆ ಪ್ರಮೋಷನ್ ಕೊಟ್ಟಿದ್ದು ನಿನ್ನ ಡಿಪಾರ್ಟ್ಮೆಂಟೇ. ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ಇಲ್ದಿರೋ ನಿನ್ನ ಜಿಲ್ಲೆಗೆ ಕರ್ನಾಟಕ ಮ್ಯಾಪ್ ಡಿಸ್ಟ್ರಿಕ್ಟ್ ಕರೆಸಿ ನನಗೆ ಆ ಬಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯ? ಇದು ನನ್ನೂರು, ಇಲ್ಲಿರೋರು ನನ್ನ ಜನ. ನಾನ್ ಕೈ ಎತ್ತಿ ತಟ್ಟದ ಅಂದ್ರೆ ಉಡುಪಿ ಮಂಗಳೂರು ಹಾರ್ಬರ್ ಗಡಗಡ ನಡಗತ್ತೆ. ನಾನ್ ಕೈ ಎತ್ತಿ ತಟ್ಟದ ಅಂದ್ರೆ ರಿಯಲ್ ಎಸ್ಟೇಟ್ ಹೋಗುತ್ತೆ. ಇದು ಆರುಮುಗ ಕೋಟೆ ಕಾಣೋ.
ಹೇಳ್ತಾ, ಜೊತೆಗೆ ಈ ಒಂದು ಮಹಾನ್ಯ ನೀ ಧನ್ಯ ಅನ್ನುವಂಥ ಒಂದು ಧನ್ಯೋಸ್ಮಿ ಕಾರ್ಯಕ್ರಮವನ್ನು ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಇಲ್ಲಿ ನಡೆಸಿಕೊಟ್ಟು ಬಹಳ ಬಾಲ ಪ್ರತಿಭೆಯನ್ನು ಇಡೀ ಕರ್ನಾಟಕಕ್ಕೆ, ಜಗತ್ತಿಗೆ ತಮ್ಮ ಗರುಡನ ಕಣ್ಣಿನ ಮೂಲಕ ತೋರಿಸಲಿಕ್ಕೆ ಬಹಳ ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಮೊದಲನೇ ಸಲ ಅವರ ಶ್ರೀಮತಿಯವರು ಇಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಅದು ನಮ್ಗೆ ಯಾರಿಗೂ ಮೊದಲನೇ ಸಲ ಅಂತ ಅನ್ನಿಸ್ಲೇ ಇಲ್ಲ. ಇದೊಂದು ಬಹಳ ವಿಶೇಷವಾದದ್ದು. ಯಾಕಂದರೆ ನನ್ನ ಮಗಳನ್ನು ಅವರು ಪರಿಚಯ ಮಾಡುವಾಗ ಅವರ ಶ್ರೀಮತಿಯನ್ನು ಇಲ್ಲಿ ನಿರೂಪಿಕೆಯಾಗಿ ಮಾಡಿದ್ದು ಅದೊಂದು ಒಂದು ಕೌಟುಂಬಿಕವಾದಂಥ ಒಂದು ವಾತಾವರಣದ ಇಡೀ ದಿವಸ ನಾವು ಕುಟುಂಬದಲ್ಲಿ ಕಳೆದಾಗ ಆಗಾಯಿತು. ಈ ದೃಷ್ಟಿಯಿಂದ ಅವರು ಇಡೀ ಕುಟುಂಬ, ನನ್ನ ಮಗಳ ಒಂದು ಆ ಕಾರ್ಯಕ್ರಮಕ್ಕೆ ಇಡೀ ಕುಟುಂಬನೇ ಇಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತು. ಹಾಗಾಗಿ ನನ್ನ ಮನೆಯಲ್ಲಿ ಅಥವಾ ನನ್ನ ಮನೆಯವರೇ, ನನ್ನ ಅಣ್ಣ ಅವರೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನಿಸಿಕೆ ಬಂತು. ಆ ಒಂದು ದೃಷ್ಟಿಯಿಂದ ಮೊದಲನೇದಾಗಿ ಮಹಾನ್ಯರ ಪರವಾಗಿ, ಮಹಾನ್ಯ ಅಂತ ಎಷ್ಟೋ ಪ್ರತಿಭೆಗಳನ್ನು ಇಲ್ಲಿ ಪರಿಚಯಿಸಿದ ಆ ಎಲ್ಲ ಪ್ರತಿಭೆಗಳ ಕುಟುಂಬದ ಪರವಾಗಿ ಕೃಷ್ಣಮೂರ್ತಿ ಸರ್ ಅವರಿಗೆ, ಅವರ ಶ್ರೀಮತಿ ಅವರಿಗೆ, ಅವರ ತ್ಯಾಗನೂ ಬಹಳ ದೊಡ್ಡದು, ಅವರ ಮಕ್ಕಳಿಗೆ ಎಲ್ಲರಿಗೂ ಮೊದಲನೇದಾಗಿ ಆ ಎಲ್ಲ ಪ್ರತಿಭೆಗಳು ಹಾಗೂ ಅವರ ತಂದೆ ತಾಯಿ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ಕೃಷ್ಣಮೂರ್ತಿ ಸರ್ ಅವರ ಸಾಧನೆ ಹೀಗೆ ಸಾಗಲಿ, ದೊಡ್ಡ ಮಟ್ಟಕ್ಕೆ ಅವರ ಗರುಡ ವಾಹಿನಿ ಬೆಳಲಿ, ನಮ್ಮೆಲ್ಲರ ಸಹಕಾರ ಅವ್ರ ಜೊತೆ ಇರ್ತದೆ ಅನ್ನೋದು ನನ್ನ ಆಸೆ. ಇದ್ರ ಜೊತೆಗೆ ಆ ಮಹಾನ್ಯರ ಬೆಳವಣಿಗೆಯಲ್ಲಿ ನಾನು ಹೇಳ್ತಾ ಇನ್ನೊಂದೆರಡು ಮಾತನ್ನು ಹೇಳಬೇಕಾಗಿತ್ತು. ಅವಳು ಮೊದಲು ಹಾಡಿದ್ದು ಸಿಂಫೋನಿ ಮ್ಯೂಸಿಕ್ ಕರೋಕೆ ಸ್ಟುಡಿಯೋ ಅಂತ ಹುಬ್ಳಿಯಲ್ಲಿ. ಸಂತೋಷ್ ಅವರು ಅವಳಿಗೆ ಬಹಳ ಪ್ರೋತ್ಸಾಹವನ್ನು ಮಾಡಿದರು ಸಿಂಫೋನಿ ಮ್ಯೂಸಿಕ್ ಅಂತ. ಅದರ ನಂತರ ಇವತ್ತು ಗಂಗಮ್ಮನನ್ನು ಇಡೀ ಕರ್ನಾಟಕಕ್ಕೆ ಪರಿಚಯಿಸಿದಂತಹ ಒಂದು ಕೊಪ್ಪಳದ ಸ್ಟಾರ್ಸ್ ಕೊರಕೆ ಶಿವಪ್ರಸಾದ್ ಅವರು, ಅದೇ ರೀತಿ ಸೋನು ಅಂತ ಒಬ್ಬರು ಸಿಂಗರ್ ಇದ್ದಾರೆ, ಸೋನು ಭಾಷಾ ಅಂತ ಕೊಪ್ಪಳದಲ್ಲಿ, ಅವರ ಒಂದು ಸ್ಟಾರ್ ಕೊರಕೆ ಸ್ಟುಡಿಯೋದಲ್ಲಿ ಅವರು ಹಾಡಿದ್ದು. ಜೊತೆಗೆ ಅವರ ಸೋನು ಅವರ ಒಂದು ಫೇಸ್ಬುಕ್ ಲೈವ್ಗಳನ್ನು ಮಾಡಿದ್ದು. ಅದೇ ರೀತಿಯಾಗಿ ಆ ಧಾರವಾಡದ ಆನಂದ್ ಪವಾರ್ ಅವರ ಒಂದು ಮಿರಾಕಲ್ ಸ್ಟುಡಿಯೋ, ಅಲ್ಲೂ ಕೂಡ ಅವಳು ಹಾಡಿ ಬೆಳೆದು. ಅದೇ ರೀತಿಯಾಗಿ ಕಾರಟಗಿಯಲ್ಲಿ ರಾಗಶ್ರೀ ಅಂತ ಅವಳಿಗೆ ಅವಾರ್ಡ್ ಕೊಟ್ಟಂತಹ ರಾಗಶ್ರೀ ಅಂತ ಒಂದು ಸ್ಟುಡಿಯೋ ಇದೆ, ಆ ಸ್ಟುಡಿಯೋದಲ್ಲಿ ಅವಳು ಬೆಳೆದು. ಅದೇ ರೀತಿ ಲಕ್ಕಿ ಸ್ಟಾರ್ ಸ್ಟುಡಿಯೋ ಅಂತಿದೆ ಕೊಪ್ಪಳದಲ್ಲಿ, ಅಲ್ಲೂ ಕೂಡ ಬೆಳೆದು. ಜೊತೆಗೆ ಮರಡೂರ್ ಅಂತ ಬಸವರಾಜ್ ಮರಡೂರ್ ಅವರು, ಹಾಗೆ ಮಾಲ್ಗತ್ತಿ ಅವರು ಅಲ್ಲಿ ರಿದಮ್ ಅಕಾಡೆಮಿ ಅಂತ ಒಂದು ಡ್ಯಾನ್ಸ್ ಗ್ರೂಪ್ ಅನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಕಾಶ್ ಮಲ್ಲಿವಾಡ್ ಅಂತ ಹೇಳಿ ರೈಸಿಂಗ್ ಸ್ಟಾರ್ ಒಂದು ಡ್ಯಾನ್ಸ್ ಅಕಾಡೆಮಿಯನ್ನು ನಡೆಸ್ತಾ ಇದ್ದಾರೆ ಅವರು. ಹೀಗೆ ಪ್ರತಿಯೊಬ್ಬರು ಅವಳ ಬೆಳವಣಿಗೆಯಲ್ಲಿ ಸಹಕಾರ ಮಾಡಿದರು. ನಾನು ಎಲ್ಲರನ್ನ ಸಾಧ್ಯವಾದ ಮಟ್ಟಿಗೆ ನೆನಪಿಸಿಕೊಂಡು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಯಾರಾದರೂ ಉಳಿದಿದ್ರು ಕೂಡ ಅವೆಲ್ಲರ ಒಂದು ಸಹಕಾರದಿಂದ ಇವತ್ತು ಮಹಾನ್ಯ ಬೆಳೀತಾ ಇದ್ದಾಳೆ. ಜೊತೆಗೆ ಕೃಷ್ಣಮೂರ್ತಿ ಸರ್ ಅವರು ಇಂಥ ಒಂದು ಎಪಿಸೋಡನ್ನು ಮಾಡೋಣ ಅವಳಿಗೋಸ್ಕರ ಅಂತ ಹಿಂದೆನೇ ಹೇಳಿದರು, ಸಮಯ ಈಗ ಕೂಡಿ ಬಂತು. ಅದ್ರ ಜೊತೆಗೆ ಕಲರ್ಸ್ ಕನ್ನಡದ ಒಂದು ವಾಹಿನಿಯಲ್ಲಿ ಒಂದು ಮೆಗಾ ಆಡಿಷನ್ಗಳು ಕೂಡ ಅವಳು ಭಾಗವಹಿಸಿದ್ಲು. ಒಂದು ವಯಸ್ಸಿನ ತೊಂದರೆಯಿಂದಾಗಿ ಅವಳು ಮುಂದಿನ ಹಂತಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಈ ದೃಷ್ಟಿಯಿಂದ ಅವರಿಗೂ ಕೂಡ ಸರ್ ಒಂದು ಚಾನಲ್ನ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರ್ಮಲಾ ಅವರು, ರಮ್ಯಾ ಇರ್ಬೋದು, ಸತ್ಯ ಅವರಿರ್ಬೋದು, ಅವರೆಲ್ಲರಿಗೂ ಒಟ್ಟಾರೆ ಮಹಾನ್ಯ ನಿಮ್ಮ ಮನೆ ಮಗಳು ಇವತ್ತು ಕೃಷ್ಣಮೂರ್ತಿ ಸರ್ ಅವರ ಒಂದು ಗರುಡದ ಕಣ್ಣಿನ ಮೂಲಕ ಮತ್ತೆ ಪ್ರಪಂಚಕ್ಕೆ ಕಾಣಿಸ್ಕೊಳ್ತಾ ಇದ್ದಾಳೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಅವಳನ್ನು ಬೆಳೆಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಅರ್ಪಿಸ್ತೀನಿ. ಧನ್ಯವಾದಗಳು. ಈಗ ಇಷ್ಟೊತ್ತು ಎಲ್ಲ ಮಾತುಗಳನ್ನು, ಎಲ್ಲ ಹಾಡುಗಳನ್ನ ತಾವೆಲ್ಲ ಕೇಳಿದಿರಿ. ಈ ಪ್ರತಿಭೆ ಇದು ಬಾಲ ಪ್ರತಿಭೆ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಇದು ಈಗ ಹೇಗೆ ಜೇನುಗೂಡು ಮೇಲಿಂದ ಹೇಗೆ ಕಟ್ತದಲ್ಲ ಹಾಗೆ ಫೌಂಡೇಶನ್ ಇಲ್ಲದ ಬಂದಂಗೆ ಆಗಿದೆ. ಈಗ ನಿಜವಾಗ್ಲೂ ಹೇಳಬೇಕಂದ್ರೆ ಅವಳು ಆ ಜೇನಿನ ಹನಿಯನ್ನು ತನ್ನ ಗಾನದ ಮೂಲಕ, ತನ್ನ ನಾಟ್ಯದ ಮೂಲಕ, ಎಲ್ಲ ಆಯಾಮಗಳದ ಸಾಂಗ್ ಮೂಲಕ ನಮ್ಗೆ ಗುಣಪಡಿಸಿದ್ದಾಳೆ. ಸೊ ಅವಳ ಫ್ಯೂಚರ್ ಬಗ್ಗೆ ಗಾಡ್ ಬ್ಲೆಸ್ ಯು ಅಂತ ಹೇಳ್ತೀವಿ. ನಾವು ಯಾವತ್ತೂ ಅವಳಿಗೆ ಸಹಕಾರ ಕೊಡ್ತೀವಿ. ಅವಳನ್ನ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆಸಲಿಕ್ಕೆ ನಮ್ಮ ಕೈಲಾದ ಪ್ರಯತ್ನ ಖಂಡಿತ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಅವರ ಹಿಂದೆ ಇರುವಂಥ ನಮ್ಮ ಪಾಟೀಲ್ ಸರ್ಗೆ, ಅವ್ರ ಶ್ರೀಮತಿಯವರಿಗೆ, ಶಿವು ಅವರಿಗೆ, ಎಲ್ಲರಿಗೂ ನಮ್ಮ ಈ ಸ್ಟುಡಿಯೋಗೆ ಬಂದು ತಮ್ಮ ಇಷ್ಟೊತ್ತನ್ನು ಬೆಳಗಿನಿಂದಲೇ ತಮ್ಮ ಸಮಯ ನೀಡೋದಕ್ಕೆ ಒಂದು ಸತಿ ಧನ್ಯವಾದಗಳನ್ನು ಕೊಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಕೃಷ್ಣಮೂರ್ತಿ ಸರ್ ಅವರ ಈ ಒಂದು ಪ್ರಯತ್ನ ಎಲೆಮರಿಕಾಯಿಗಳ ಒಂದು ಪ್ರತಿಭೆಗಳನ್ನು ಹುಡುಕ್ತಾ ಅವ್ರ ಮನೆಗೆ ಹೋಗಿ ಅಥವಾ ಇಲ್ಲಿ ಕರೆಸಿ ಅವ್ರು ಮಾಡ್ತಾ ಇರೋಂಥ ಪ್ರಯತ್ನಕ್ಕೆ ನಾವು ಏನು ಕೊಟ್ಟರೂ ಕೂಡ ಕಡಿಮೆನೇ. ಈ ದಿಶೆಯಿಂದ ಮುಂದೆ ಮತ್ತೊಂದು ಸ್ವತಃ ಕ್ರಿಯಾಶೀಲರಾಗಿ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಈಗ ಹಳೆ ಹಾಡು ಹೊಸ ಗಾಯಕರು ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳಷ್ಟು ಸಲ ನಾನು ನೋಡಿದ್ದೀನಿ.
ಅವರು ಭಾಳ ಪ್ರತಿಭೆಗಳನ್ನು ಬೆಳೆಸಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ ಭಾಳಷ್ಟು ಜನರನ್ನ ಮೇಲೆ ತಂದು ಸನ್ಮಾನಿಸುವ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅಕ್ಷರ ಸಂಸ್ಕೃತಿಯ ಸೇವಕನಾಗಿ ಇತ್ತೀಚೆಗೆ ಬಿಡುಗಡೆ ಅಂತ ಎಲ್ಲ ಪುಸ್ತಕಗಳನ್ನು ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸಮರ್ಪಿಸ್ತಾ ಇದ್ದೀನಿ. ಒಂದು 101 ಹನಿ ಇನ್ನೊಂದು ಹಾಡಿಗೊಂದು ಹಾಡು ಅಂತ ಹೇಳಿ ಅವರು ಒಬ್ಬ ಅದ್ಭುತ ಸಾಹಿತಿಗಳು. ಅದಕ್ಕೆ ವಿಮರ್ಶೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಮುಂದೆ ನನ್ನ ಸಾಹಿತ್ಯಕ್ಕೆ ಅವರ ಒಂದು ಮಾರ್ಗದರ್ಶನ, ಅವರ ವಿಮರ್ಶೆ ಜೊತೆಗೆ ಸಾಹಿತ್ಯ ಬರೆಯುವಾಗ ಅವರು ನಾವು ಚರ್ಚೆಯನ್ನು ಮಾಡಿ ಮುಂದೆ ಸಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ. ನಾವೆಲ್ಲರೂ ಸೇರಿ ಅವರು ಮುಂದೆ ಹಳೆಯ ಹಾಡುಗಳು, ಹೊಸ ಗಾಯಕರು ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಕೂಡಿಸೋಣ. ನಾನು ಕೂಡ ಕೂಡಿಸ್ತೀನಿ, ನನ್ನ ಜನರನ್ನ ಕರ್ಕೊಂಡ್ಬರ್ತೀನಿ. ಸರ್ ಒಂದು ಅದ್ಭುತ ಒಂದು ಕಾರ್ಯಕ್ರಮ. ಯಾಕಂದರೆ ಕಲಾ ಕಾಯಕ ಯೋಗಿ ಅಂತ ನಾನೊಂದು ಅವ್ರ ಮೇಲೆ ಒಂದು ಹಾಡು ಬರೆದಿದ್ದೀನಿ. ಸದಾ ಅಲ್ಲಿ ಯಾರೇನೇ ಮಾಡ್ತಾರೆ ತಮ್ಮ ಕೆಲಸವನ್ನು ಮಾಡ್ತಿರ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಒಂದು 10 ನಿಮಿಷ ಅವರನ್ನ ಕೆಲಸವನ್ನು ಬಿಡಿಸಿ ನಾವು ಅವ್ರಿಗೋಸ್ಕರ ಕೆಲಸವನ್ನು ಮಾಡೋಣ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಸರ್ ಯಾವಾಗಲೂ ಖುಷಿಯಿಂದ ಇರಿ ಇಬ್ಬರು ಮತ್ತು ಮಕ್ಕಳ ಜೊತೆ ಅಂತ ಹೇಳ್ತೀನಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸವಿತಾ ಅವರೇ, ಈಗ ತಾವು ಟೈಟಲು ಇಷ್ಟೊತ್ತನ ಮಾತಾಡಿಸಿದ್ರಿ ನಮ್ಮ ಕೂಸನ್ನು. ಅದರಲ್ಲಿ ಒಂದು ಟೈಟ್ಲ್ ಹೇಳಿದ್ರಿ, ಮಹಾನ್ಯ ನೀ ಧನ್ಯ ಅಂತೇಳಿ. ಈಗ ನಮಗನ್ನಿಸ್ತಾ ಇದೆ ಎಲ್ಲ ನೋಡಿದ ಮೇಲೆ, ಮಹಾನ್ಯ ನಾವು ಧನ್ಯ.